ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಉತ್ತರ ಭಾರತದ ಒಂದು ಚಿಕ್ಕ ಹಳ್ಳಿಯಾದ ನೀಂಪುರ್ನ ಅಂಚಿನಲ್ಲಿ ದಟ್ಟವಾದ ಮತ್ತು ನಿಗೂಢವಾದ ಅರಣ್ಯ ಹರಡಿತ್ತು. ಆ ಅರಣ್ಯದ ತುದಿಯಲ್ಲಿ ಆಳಾದ ಗುಡಿಸಲಿನಲ್ಲಿ ನಿರ್ಮಲ ಎಂಬ ವಿಧವೆ ವಾಸ ಮಾಡುತ್ತಿದ್ದಳು. ನಿರ್ಮಲೆಗೆ ಸುಮಾರು 30 ವರ್ಷ ವಯಸ್ಸು. ಅವಳ ಪತಿ 1 ವರ್ಷದ ಹಿಂದೆ ತೀವ್ರ ಅನಾರೋಗ್ಯದಿಂದ ಮರಣ ಹೊಂದಿದ್ದನು. ಅಂದಿನಿಂದ ಅವಳು ಸಂಪೂರ್ಣವಾಗಿ ಒಂಟಿಯಾಗಿದ್ದಳು. ಮಕ್ಕಳಿರಲಿಲ್ಲ, ಹಾಗೆಯೇ ಅವಳಿಗೆ ಯಾರೂ ಸಹ ಇರಲಿಲ್ಲ. ಒಂಟಿಯಾಗಿ ಜೀವನ ಸಾಗಿಸುತ್ತಿದ್ದಳು. ಅವಳು ಕಾಡಿನಿಂದ ಸೌದೆ ತಂದು ಹಳ್ಳಿಯಲ್ಲಿ ಹೊಲಿಗೆ ಕೆಲಸ ಮಾಡಿ ಹೇಗೋ ಜೀವನ ಸಾಗಿಸುತ್ತಿದ್ದಳು. ಅವಳು ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದಳು, ಆದರೆ ಅವಳ ಕಣ್ಣುಗಳಲ್ಲಿ ಯಾವಾಗಲೂ ಒಂದು ಆಳವಾದ ದುಃಖವಿತ್ತು. ಗ್ರಾಮದ ಜನರು ಅವಳ ಸೌಂದರ್ಯದ ಬಗ್ಗೆ ಚರ್ಚಿಸುತ್ತಿದ್ದರು ಮತ್ತು ಅವಳ ಒಂಟಿತನವನ್ನು ಗೇಲಿ ಮಾಡುತ್ತಿದ್ದರು. ಹಲವು ಬಾರಿ ಅವಳ ಮೇಲೆ ಸುಳ್ಳು ಆರೋಪಗಳನ್ನು ಸಹ ಊರಿನ ಗ್ರಾಮಸ್ಥರು ಮಾಡಿದ್ದರು. ಆದರೆ ನಿರ್ಮಲಾ ಎಂದಿಗೂ ಯಾರಿಗೂ ಉತ್ತರ ನೀಡಲಿಲ್ಲ. ತನ್ನ ದುಃಖವನ್ನು ಮೌನವಾಗಿ ಸಹಿಸಿಕೊಳ್ಳುವ ಅಭ್ಯಾಸ ಅವಳಿಗೆ ಬಂದಿತ್ತು. ಒಂದು ದಿನ ನಿರ್ಮಲಾ ಕಾಡಿನಲ್ಲಿ ಸೌದೆ ಕಡಿಯುತ್ತಿದ್ದಾಗ ಇದ್ದಕ್ಕಿದ್ದಂತೆ ಒಂದು ದಟ್ಟವಾದ ಪೊದೆಯಿಂದ ಒಂದು ನಾಯಿ ಹೊರಗೆ ಬಂದಿತು. ಕೇರಳದ ಪ್ರಸಿದ್ಧ ತಾಂತ್ರಿಕ ಭದ್ರಕಾಳಿ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಕಾಳಿದಾಸ್ ಗುರೂಜಿ. ಪ್ರೇಮ ವೈಫಲ್ಯ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಅತ್ತೆ ಸೊಸೆ ಕಲಹ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಇಷ್ಟಪಟ್ಟವರ ಜೊತೆ ಮದುವೆ, ಅನೈತಿಕ ಸಂಬಂಧ ಪರಿಹಾರ, ಪ್ರೀತಿಯಲ್ಲಿ ಮೋಸ, ಏನು ನಿಮ್ಮ ಜೀವನದ ಕಠಿಣ ಗುಪ್ತ ಸಮಸ್ಯೆಗಳಿಗೆ ನಮ್ಮಿಂದ 2 ದಿನದಲ್ಲಿ ಪರಿಹಾರ ಸಾಧ್ಯ. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ, ಅತಿ ಶೀಘ್ರವೇ ಪರಿಹಾರ. ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 8722221062. ಅದರ ಬಣ್ಣ ಕಡು ಕಪ್ಪು, ಶರೀರವು ಉದ್ದ ಮತ್ತು ಬಲಶಾಲಿಯಾಗಿತ್ತು. ಆದರೆ ಅದರ ಕಣ್ಣುಗಳಲ್ಲಿ ಆಳವಾದ ಶಾಂತಿ ಇತ್ತು. ಅದು ಮೌನವಾಗಿ ನಿರ್ಮಲಳ ಬಳಿ ಬಂದು ಕುಳಿತುಕೊಂಡಿತು. ಮೊದಲು ನಿರ್ಮಲ ಸ್ವಲ್ಪ ಹೆದರಿದಳು, ಆದರೆ ಆ ನಾಯಿಯ ಕಣ್ಣುಗಳಲ್ಲಿ ಹಿಂಸೆ ಇರಲಿಲ್ಲ. ಅದು ಕೇವಲ ಪ್ರಶಾಂತವಾಗಿ ಅವಳನ್ನ ನೋಡುತ್ತಿತ್ತು. ನಿರ್ಮಲ ನಿಧಾನವಾಗಿ ಮುಗುಳ್ನಕ್ಕು, ನೀನು ಎಲ್ಲಿಂದ ಬಂದೆ ಎಂದು ಕೇಳಿದಳು. ನಾಯಿ ಏನು ಮಾತನಾಡಲಿಲ್ಲ, ಆದರೆ ತನ್ನ ಬಾಲವನ್ನು ಆಡಿಸುತ್ತಿತ್ತು. ಆ ದಿನದ ನಂತರ ಅದು ಪ್ರತಿದಿನ ಬರಲು ಪ್ರಾರಂಭಿಸಿತು. ಯಾವಾಗಲೂ ನಿರ್ಮಲಳಿಗಾಗಿ ಕಾಡಿನಿಂದ ಮಾವಿನ ಹಣ್ಣುಗಳನ್ನು ತರುತ್ತಿತ್ತು. ಹಾಗೆಯೇ ಕೆಲವೊಮ್ಮೆ ಒಣಗಿದ ಸೌದೆಯನ್ನು ತರುತ್ತಿತ್ತು. ಕ್ರಮೇಣ ನಿರ್ಮಲ ಅದಕ್ಕೆ ಒಗ್ಗಿಕೊಂಡಳು. ಅವಳು ಅದಕ್ಕೆ ಶಾಮು ಎಂದು ಹೆಸರಿಟ್ಟಳು. ನಿರ್ಮಲ ಮತ್ತು ಶಾಮು ನಡುವೆ ಒಂದು ವಿಶೇಷವಾದ ಬಂಧವು ರೂಪುಗೊಂಡಿತು. ಅದು ಎಲ್ಲಿಗೆ ಹೋದರೂ ನಿರ್ಮಲಳ ಜೊತೆಗೆ ಹೋಗುತ್ತಿತ್ತು. ನಿರ್ಮಲ ಒಂಟಿಯಾಗಿದ್ದಾಗ ಶಾಮು ಅವಳ ಮಂಡಿಯ ಮೇಲೆ ತಲೆ ಇಟ್ಟುಕೊಂಡು ಕುಳಿತುಕೊಳ್ಳುತ್ತಿತ್ತು. ಅವಳು ದುಃಖದಲ್ಲಿದ್ದಾಗ ಅದು ಯಾವುದಾದರೂ ಒಂದು ಎಲೆ ಅಥವಾ ಹೂವನ್ನು ತಂದು ಅವಳ ಮುಂದೆ ಇಡುತ್ತಿತ್ತು. ನಿರ್ಮಲೆಗೆ ಆ ಸಮಯದಲ್ಲಿ ಏನು ಬೇಕೋ ಅದು ಅದಕ್ಕೆ ತಿಳಿದಿದೆ ಎನ್ನುವಂತಿತ್ತು. ಒಂದು ರಾತ್ರಿ ಬಹಳ ಜೋರಾಗಿ ಮಳೆ ಸುರಿಯುತ್ತಿತ್ತು. ಗುಡಿಸಲಿನ ಚಾವಣಿಯಿಂದ ನೀರು ಸೋರುತ್ತಿತ್ತು. ಹೊರಗೆ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಆಗ ಗುಡಿಸಲಿನ ಬಾಗಿಲಿನ ಬಳಿ ಕೆರೆಯುವ ಶಬ್ದ ಕೇಳಿಸಿತು. ನಿರ್ಮಲ ಬಾಗಿಲು ತೆರೆದು ನೋಡಿದಳು. ಶಾಮು ನೆನೆದುಕೊಂಡು ಹೊರಗೆ ನಿಂತಿತ್ತು. ಅದು ಚಳಿಗೆ ನಡುಗುತ್ತಿತ್ತು. ಆಗ ನಿರ್ಮಲೆಗೆ ಕನಿಕರ ಹುಟ್ಟಿ ಅದನ್ನು ಒಳಗೆ ಕರೆದಳು. ಟವಲ್ ನಿಂದ ಒರೆಸಿ ಮೊದಲ ಬಾರಿಗೆ ತನ್ನ ಪಕ್ಕದಲ್ಲಿ ಮಲಗಿಸಿಕೊಂಡಳು. ಆ ರಾತ್ರಿಯ ನಂತರ ನಿರ್ಮಲೆಗೆ ಏನೋ ವಿಭಿನ್ನವಾದ ಅನುಭವವಾಯಿತು. ಕೆಲವು ವಾರಗಳ ನಂತರ ಅವಳ ಆರೋಗ್ಯ ಹದಗೆಡಲು ಪ್ರಾರಂಭಿಸಿತು. ದಿನದಿಂದ ದಿನಕ್ಕೆ ಸುಸ್ತಾದಂತೆ ಕಾಣುತ್ತಿದ್ದಳು. ಹೊಟ್ಟೆಯಲ್ಲಿ ವಿಚಿತ್ರವಾಗಿ ಭಾರವಾದಂತೆ ಅನಿಸಲು ಪ್ರಾರಂಭಿಸಿತು. ಅವಳು ಗ್ರಾಮದ ದಾದಿಯ ಬಳಿಗೆ ಹೋದಾಗ ದಾದಿ ಸ್ವಲ್ಪ ಹೊತ್ತು ಪರೀಕ್ಷಿಸಿ, ಮಗಳೇ, ನೀನು ತಾಯಿಯಾಗುತ್ತಿದ್ದೀಯಾ ಎಂದಳು. ಇದನ್ನು ಕೇಳಿದ ನಿರ್ಮಲಾ ಆಘಾತಕ್ಕೊಳಗಾದಳು. ನಡುಗುತ್ತಾ, ದಾದಿ, ಆದರೆ ಇದು ಹೇಗೆ ಸಾಧ್ಯ? ನನಗೆ ಯಾರು ಇಲ್ಲವಲ್ಲ ಎಂದಳು. ದಾದಿ ಅವಳ ಕಣ್ಣುಗಳನ್ನು ನೋಡಿ, ನಾನು ಸುಳ್ಳು ಹೇಳುತ್ತಿಲ್ಲ, ನಿನ್ನ ಗರ್ಭದಲ್ಲಿ ಈ ಶಿಶು ಬೆಳೆಯುತ್ತಿದೆ ಎಂದಳು. ಗ್ರಾಮದಲ್ಲಿ ಈ ವಿಷಯ ಬೆಂಕಿಯಂತೆ ಹರಡಿತು. ಜನರು ಚರ್ಚೆಗಳನ್ನು ಆರಂಭಿಸಿದರು. ಪಂಚಾಯಿತಿ ಸೇರಿತು. ಗ್ರಾಮದ ಮುಖ್ಯಸ್ಥ ನಿರ್ಮಲಳನ್ನು ಕರೆಯಿಸಿ, ನಿಜ ಹೇಳು, ನಿನ್ನ ಗರ್ಭಕ್ಕೆ ತಂದೆ ಯಾರು ಎಂದು ಕೇಳಿದನು. ನಿರ್ಮಲ ತಲೆ ತಗ್ಗಿಸಿ, ನನಗೆ ತಿಳಿದಿಲ್ಲ, ಆದರೆ ಶಾಮು ಮಾತ್ರ ನನ್ನ ಬಳಿ ಯಾವಾಗಲೂ ಇರುತ್ತಾನೆ ಎಂದಳು. ಆಗ ಪಂಚಾಯಿತಿಯಲ್ಲಿದ್ದವರೆಲ್ಲರೂ ಶಾಮುನ
ಹಾಗಿದ್ದರೆ ಆ ವ್ಯಕ್ತಿ ಯಾರು ಎಂದು ಪ್ರಶ್ನೆ ಮಾಡಿದರು. ಆಗ ನಿರ್ಮಲಾ ಅದು ಮನುಷ್ಯನಲ್ಲ, ಒಂದು ನಾಯಿ ಎಂದು ಉತ್ತರ ನೀಡಿದಳು. ಆಗ ಅಲ್ಲಿ ಸೇರಿದವರೆಲ್ಲರೂ ಕೂಡ ನಗುವುದಕ್ಕೆ ಶುರು ಮಾಡುತ್ತಾರೆ. ಈಗ ಹೆಂಗಸರು ನಾಯಿಗಳ ಜೊತೆಗೂ ಎಂದು ಗೇಲಿ ಮಾಡಿದರು. ಆದರೆ ನಿರ್ಮಲಳ ಕಣ್ಣುಗಳಲ್ಲಿ ಸತ್ಯ ಮಾತ್ರವಿತ್ತು. ಅದು ಅವಳಿಗೆ ಸಂಪೂರ್ಣವಾಗಿ ಅರ್ಥವಾಗದ ಸತ್ಯ. ಆ ಸಂಜೆ ಆ ಗ್ರಾಮಕ್ಕೆ ಒಬ್ಬ ಮಹರ್ಷಿ ಬಂದರು. ಅವರು ಅನೇಕ ವರ್ಷಗಳ ಕಾಲ ಹಿಮಾಲಯದಲ್ಲಿ ತಪಸ್ಸು ಮಾಡಿದವರಾಗಿದ್ದರು. ಆ ಮಹರ್ಷಿಯ ಬಳಿ ಜನರು ನಿರ್ಮಲಳ ಪರಿಸ್ಥಿತಿಯನ್ನು ವಿವರಿಸಿದರು. ಆಗ ಆ ಮಹರ್ಷಿ ನಿರ್ಮಲಳನ್ನು ನೋಡಿದರು. ಅವಳ ಕಣ್ಣುಗಳನ್ನು ನೋಡಿ, ಈ ಗರ್ಭವು ಸಾಮಾನ್ಯ ಗರ್ಭವಲ್ಲ, ಇದೊಂದು ದಿವ್ಯ ಆತ್ಮ. ಈ ನಾಯಿಯು ಸಾಮಾನ್ಯ ಪ್ರಾಣಿಯಲ್ಲ, ಇದೊಂದು ಶಾಪಗ್ರಸ್ತ ದೇವತೆ ಎಂದರು. ನಂತರ ಆ ನಾಯಿಗಿರುವ ಶಾಪದ ಬಗ್ಗೆ ಪೂರ್ತಿಯಾಗಿ ವಿವರಿಸಿದರು. ವರ್ಷಗಳ ಹಿಂದೆ ಒಬ್ಬ ದೇವತೆಯು ಒಬ್ಬ ಸ್ತ್ರೀಯ ಹೃದಯವನ್ನು ಮುರಿದಿದ್ದನು. ಅದಕ್ಕಾಗಿ ಶಾಪ ತಗುಲಿತು. ಒಬ್ಬ ಸ್ತ್ರೀಯು ನಿಜವಾದ ಪ್ರೀತಿಯನ್ನು ನೀಡುವವರೆಗೂ ಅವನು ನಾಯಿಯಾಗಿರಬೇಕೆಂದು ಶಾಪವಿತ್ತು. ನಿರ್ಮಲಳ ಪ್ರೀತಿಯೇ ಆ ಪರೀಕ್ಷೆ. ಈ ಪ್ರೀತಿಯು ಆ ಶಾಪವನ್ನು ವಿಮೋಚನೆಗೊಳಿಸಿದೆ. ಆದರೆ ಇದರ ಹಿಂದೆ ಒಂದು ಅಪಾಯವಿದೆ. ನಿರ್ಮಲಳ ಮಗು ವಿಶೇಷವಾದದ್ದು. ಅದು ಹುಟ್ಟಿದ ತಕ್ಷಣವೇ ಅದನ್ನು ಕತ್ತಲೆಯ ಶಕ್ತಿಗಳು ನಾಶ ಮಾಡಲು ಬರುತ್ತವೆ ಎಂದು ಆ ಮಹರ್ಷಿ ಹೇಳಿದರು. ಕೆಲವು ದಿನಗಳ ನಂತರ ಗ್ರಾಮದಲ್ಲಿ ವಿಚಿತ್ರ ಘಟನೆಗಳು ನಡೆದವು. ಹೊಲಗಳಲ್ಲಿ ಬೆಂಕಿ ಹೊತ್ತಿಕೊಂಡಿತು. ಜಾನುವಾರುಗಳು ಕಾಣೆಯಾದವು. ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾದರು. ಹೀಗಿರುವಾಗ ಒಂದು ರಾತ್ರಿ ನಿರ್ಮಲಳ ಗುಡಿಸಲಿನ ಮುಂದೆ ಕಪ್ಪು ಬಟ್ಟೆ ಧರಿಸಿದ ಒಬ್ಬ ರಾಕ್ಷಸನು ನಿಂತಿದ್ದನು. ಅವನ ಹೆಸರು ಅಹಂಕಾರಾಸುರ. ಅವನು ಗರ್ಜಿಸುತ್ತಾ, ಆ ಮಗು ಹುಟ್ಟುವ ಮೊದಲೇ ಅದನ್ನು ನಾಶ ಮಾಡಬೇಕು, ಅದು ನನ್ನ ವಿನಾಶಕ್ಕೆ ಕಾರಣವಾಗುತ್ತದೆ ಎಂದನು. ಇದನ್ನು ಕೇಳಿದ ನಿರ್ಮಲ ಹೆದರಿದಳು. ಆದರೆ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟುಕೊಂಡು, ನನ್ನ ಮಗುವನ್ನು ನೀನು ಮುಟ್ಟಲಾರೆ ಎಂದಳು. ಅಹಂಕಾರಾಸುರನು ತ್ರಿಶೂಲವನ್ನು ಎತ್ತಿ ಗುಡಿಸಲಿನ ಕಡೆಗೆ ಬಂದನು. ಆಗ ಒಂದು ದೊಡ್ಡ ಗರ್ಜನೆ ಕೇಳಿಸಿತು. ನಾಯಿಯ ರೂಪದಲ್ಲಿರುವ ಶಾಮು ಓಡೋಡಿ ಬಂದಿತು. ಆದರೆ ಈ ಬಾರಿ ಅದು ಸಾಮಾನ್ಯ ನಾಯಿಯಾಗಿರಲಿಲ್ಲ. ಅದರ ಶರೀರವು ಪ್ರಕಾಶಿಸುತ್ತಿತ್ತು. ಕಣ್ಣುಗಳಿಂದ ಬೆಂಕಿ ಹೊರಹೊಮ್ಮುತ್ತಿತ್ತು. ಅದು ರಾಕ್ಷಸನ ಮುಂದೆ ನೆಗೆದು ನಿಂತಿತು. ಇಬ್ಬರ ನಡುವೆ ಭಯಂಕರ ಯುದ್ಧ ನಡೆಯಿತು. ಮಿಂಚು, ಬಿರುಗಾಳಿ ಮತ್ತು ಬೆಂಕಿಯೇ ಪ್ರಕೃತಿಯ ಸಾಕ್ಷಿಯಾಗಿತ್ತು. ಕೊನೆಗೆ ಶಾಮು ರಾಕ್ಷಸನ ಎದೆಗೆ ತ್ರಿಶೂಲವನ್ನು ಹಿರಿದು ಅವನನ್ನು ಬೂದಿಯಾಗಿ ಮಾಡಿದನು. ಅದೇ ಸಮಯದಲ್ಲಿ ನಿರ್ಮಲಾ ಹೆರಿಗೆ ನೋವಿನಿಂದ ಕಿರ್ಚುತ್ತಿದ್ದಳು. ಶಾಮು ಅವಳ ಬಳಿಗೆ ಬಂದು ಹಣೆಯ ಮೇಲೆ ಕೈ ಇಟ್ಟನು. ನಿರ್ಮಲಗೆ ಒಂದು ದೈವಿಕ ಶಕ್ತಿ ತನ್ನೊಳಗೆ ಪ್ರವೇಶಿಸಿದಂತೆ ಅನಿಸಿತು. ಸ್ವಲ್ಪ ಸಮಯದ ನಂತರ ನಿರ್ಮಲಾ ಒಬ್ಬ ಪುತ್ರನಿಗೆ ಜನ್ಮ ನೀಡಿದಳು. ಆ ಬಾಲಕನು ಬಂಗಾರದಂತೆ ಹೊಳೆಯುತ್ತಿದ್ದನು. ಅವನ ಕಣ್ಣುಗಳಲ್ಲಿ ಶಾಂತಿ ಇತ್ತು, ಆದರೆ ಒಳಗೆ ಬಂದು ಶಕ್ತಿ ಪ್ರಜ್ವಲಿಸುತ್ತಿತ್ತು. ಶಾಮು ಮುಗುಳ್ನಗುತ್ತಾ, ಈ ಬಾಲಕ ಮಾನವ ಮತ್ತು ದೇವತೆಗಳ ಸಂಯೋಗದ ಪ್ರತೀಕ. ಇವನು ಸತ್ಯ ಮತ್ತು ಧರ್ಮವನ್ನು ಸ್ಥಾಪಿಸುತ್ತಾನೆ ಎಂದು ಹೇಳಿದನು. ನಿರ್ಮಲಳ ಕಣ್ಣಲ್ಲಿ ನೀರು ತುಂಬಿ ಬಂತು. ಅವಳು ಶಾಮು ಕಡೆಗೆ ನೋಡಿ, ನನ್ನನ್ನು ಎಂದಿಗೂ ಬಿಟ್ಟು ಹೋಗಬೇಡಿ ಎಂದು ಹೇಳಿದಳು. ಅದಕ್ಕೆ ಶಾಮು, ಈ ಮಗುವಿಗೆ ನನ್ನ ಅವಶ್ಯಕತೆ ಬಂದಾಗ ನಾನು ಖಂಡಿತ ಮರಳಿ ಬರುತ್ತೇನೆ, ನಾನಿನ ನಂಬಿಕೆಗೆ ಉತ್ತರ ಎಂದು ಹೇಳುತ್ತಾ ಶಾಮು ಒಂದು ದಿವ್ಯ ಜ್ಯೋತಿಯಾಗಿ ಆಕಾಶಕ್ಕೆ ಹಾರಿ ಹೋದನು. ಈಗ ಗ್ರಾಮಸ್ಥರ ಆಲೋಚನೆಗಳು ಬದಲಾದವು. ಯಾರು ಆಕೆಯನ್ನು ಅವಮಾನ ಮಾಡಿದ್ದರೋ ಅವರಿಗೆ ತಪ್ಪಿನ ಅರಿವಾಗಿ ತಲೆ ತಗ್ಗಿಸಿದರು. ನಿರ್ಮಲಳನ್ನು ಗೇಲಿ ಮಾಡಿದವರು ಈಗ ಅವಳನ್ನು ದೇವತೆ ಎಂದು ಕರೆಯತೊಡಗಿದರು. ಅದಾದ ನಂತರ ನಿರ್ಮಲಾ ತನ್ನ ಮಗನನ್ನು ಬಹಳ ಪ್ರೀತಿ ಮತ್ತು ಧೈರ್ಯದಿಂದ ಬೆಳೆಸಿದಳು. ಆ ದಿನದ ನಂತರ ಯಾವಾಗಲಾದರೂ ಮಕ್ಕಳು ಒಂಟಿಯಾಗಿ ಅತ್ತರೆ ತಾಯಂದಿರು ಅಳಬೇಡ ಮಗು, ಧ್ರುವನ ತಾಯಿಯಂತೆ ನೀನು ಧೈರ್ಯವಾಗಿರು ಎಂದು ಹೇಳುತ್ತಿದ್ದರು. ಧ್ರುವ ಎಂದರೆ ನಿರ್ಮಲಗೆ ಜನಿಸಿರುವ ಆ ಮಗುವಿನ ಹೆಸರು. ಏಕೆಂದರೆ ನಿರ್ಮಲ ಮತ್ತು ಶಾಮು ಅವರ ಕತೆ ಕೇವಲ ಪ್ರೇಮ ಕಥೆಯಲ್ಲ, ಅದು ಸತ್ಯ, ತಪಸ್ಸು ಮತ್ತು ದೈವಿಕತೆಗೆ ಜೀವಂತ ಸಾಕ್ಷಿಯಾಗಿದೆ. ಇದು ಯುಗ ಯುಗಗಳವರೆಗೆ ನೆನಪಿನಲ್ಲಿ ಉಳಿಯುವ ಕತೆ. ಕೇರಳದ ಪ್ರಸಿದ್ಧ ತಾಂತ್ರಿಕ ಭದ್ರಕಾಳಿ ಜ್ಯೋತಿಷ್ಯ ಪೀಠ ಪ್ರಧಾನ ತಾಂತ್ರಿಕ್ ಕಾಳಿದಾಸ್ ಗುರೂಜಿ. ಪ್ರೇಮ ವೈಫಲ್ಯ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಅತ್ತೆ ಸೊಸೆ ಕಲಹ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಇಷ್ಟಪಟ್ಟವರ ಜೊತೆ ಮದುವೆ, ಅನೈತಿಕ ಸಂಬಂಧ ಪರಿಹಾರ, ಪ್ರೀತಿಯಲ್ಲಿ ಮೋಸ, ಏನು ನಿಮ್ಮ ಜೀವನದ ಕಠಿಣ ಗುಪ್ತ ಸಮಸ್ಯೆಗಳಿಗೆ ನಮ್ಮಿಂದ 2 ದಿನದಲ್ಲಿ ಪರಿಹಾರ ಸಾಧ್ಯ. ನಂಬಿಕೆಯೇ ಜೀವನ, ನಂಬಿದವರ ಪಾಲಿಗೆ ಕಲ್ಪವೃಕ್ಷ. ಅತಿ ಶೀಘ್ರವೇ ಪರಿಹಾರ. ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 8722221062.
ಫ್ರೆಂಡ್ಸ್, ಈ ಅದ್ಭುತ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.